ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ಹೇಳುವುದಿಲ್ವ? ಉಳ್ಳವರು ಶ್ರೀಮಂತರು ಅವರು ಸ್ವಲ್ಪ ಜಾಸ್ತಿ ಜನರನ್ನು ಕರೆಯಬಹುದು, ಸ್ವಲ್ಪ ಜಾಸ್ತಿ ಊಟಗಳನ್ನು ತಯಾರು ಮಾಡಬಹುದು. ಅದಕ್ಕಾಗಿ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಎಂಬ ರೀತಿಗೆ ನಾವು ಇಳಿಬಾರ್ದು. ಕಾರಣ ನಂತರ ಸಾಲ ಸೋಲ, ಕಷ್ಟ ನಷ್ಟ, ದುಃಖ, ಟೆನ್ಷನ್, ಬೇಸರ ಅಲ್ಲಿಂದ ಆರಂಭವಾಗಬಾರ್ದು. ಉಳ್ಳವರು ಕೂಡ ದುಂದು ವೆಚ್ಚಗಳಿಗೆ ಹೋಗಬಾರ್ದು. ಬೇಕಾಬಿಟ್ಟಿಯಾಗಿ ಮಾಡಿ ಎಲ್ಲವನ್ನು ಎಸೆದು ಅದಕ್ಕೆ ಹೋಗಬಾರದು. ಮಾತ್ರವಲ್ಲ, ಕರೆಯುವಾಗ ಎಲ್ಲರನ್ನು ಸಮಾನ ರೀತಿಯಲ್ಲಿ ಕರೆಯಬೇಕು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವಂತಹ ಹದೀಸಿನಲ್ಲಿ ನಮಗೆ ಕಾಣ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ಶರ್ರು ತುಆಮಿ ತುಆಮುಲ್ ವಲೀಮತಿ ಯುದ್ಆ ಲಹಲ್ ಅಗ್ನಿಯಾಉ ವಯುತ್ರಕುಲ್ ಫುಕರಾ. ಮದುವೆಯ ಔತಣಕೂಟದಲ್ಲಿ ಅತ್ಯಂತ ಕೆಟ್ಟ ಔತಣಕೂಟ ಯಾವುದು? ಮದುವೆಯ ಔತಣಕೂಟದಲ್ಲಿ ಅತ್ಯಂತ ಕೆಟ್ಟ ಔತಣಕೂಟ ಯಾವುದು? ಯುದ್ಆ ಲಹಲ್ ಅಗ್ನಿಯಾ, ಅವರು ಶ್ರೀಮಂತರನ್ನು ಕರೆಯುತ್ತಾರೆ, ವಯುತ್ರಕುಲ್ ಫುಕರಾ, ಬಡವರನ್ನು ಬಿಡ್ತಾರೆ. ಶ್ರೀಮಂತರನ್ನು ಮಾತ್ರ ಕರೆಯುವುದು, ಬಡವರನ್ನು ಕರೆಯುವುದಿಲ್ಲ. ಕುಟುಂಬಕರಲ್ಲಿ ಬಡವರಿರ್ತಾರೆ, ಪರಿಚಯದವರಲ್ಲಿ ಬಡವರಿದ್ದಾರೆ, ಊರಲ್ಲಿ ಬಡವರಿದ್ದಾರೆ, ನೆರೆಕೆರೆಯಲ್ಲಿ ಬಡವರಿದ್ದಾರೆ, ಅವರನ್ನು ಕರೆಯುತ್ತಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾತ್ರ ಇವರ ಆಮಂತ್ರಣ. ಅವನ ಬಟ್ಟೆಯ ಕೊಳಕೋ, ಅವನ ಬೆಲೆ ಬಾಳುವ ಬಟ್ಟೆ ಇಲ್ಲ ಎಂಬ ಕಾರಣವೋ, ನನ್ನ ಮದುವೆಯ ಪ್ರತಿಷ್ಠೆ ಕಡಿಮೆಯಾಗುತ್ತಿದೆ ಎಂಬ ಅಹಂಕಾರವೋ, ಈ ರೀತಿಯ ಕೆಲವು ಕಾರಣಗಳಿಗೆ ಬೇಕಾಗಿ ಕೆಲವು ಶ್ರೀಮಂತರು ಬಡವರನ್ನು ಕರೆಯುತ್ತಿಲ್ಲ. ಕುಟುಂಬದಲ್ಲಿದ್ದ ಬಡವರಿಗೆ ಕರೆ ಹೋಗಿಲ್ಲ, ಊರಲ್ಲಿರುವ ಬಡವರಿಗೆ ಕರೆ ಹೋಗಿಲ್ಲ, ನೆರೆಕೆರೆಯಲ್ಲಿರುವ ಬಡವರಿಗೆ ಕರೆ ಹೋಗಿಲ್ಲ. ಶ್ರೀಮಂತರನ್ನು ಹುಡುಕಿಕೊಂಡು ಹೋಗಿ ಅವನು ಕರೆ ಕೊಟ್ಟಿದ್ದಾನೆ. ಆ ರೀತಿಯ ಮದುವೆಯ ಔತಣಕೂಟವಾಗಿದೆ ಅತ್ಯಂತ ಕೆಟ್ಟ ಔತಣಕೂಟ ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಹೇಳಿದ ಮಾತು ಇವತ್ತಷ್ಟು ಕಡೆಯಲ್ಲಿ ಸತ್ಯವಾಗ್ತಾ ಇದೆ. ಶರ್ರು ತುಆಮಿ ತುಆಮುಲ್ ವಲೀಮ ಯುದ್ಆ ಲಹಲ್ ಅಗ್ನಿಯಾ ವಯುತ್ರಕುಲ್ ಫುಕರಾ. ಅತ್ಯಂತ ಕೆಟ್ಟ ಔತಣಕೂಟ ಶ್ರೀಮಂತರನ್ನು ಮಾತ್ರ ಕರೆದು ಬಡವರನ್ನು ಬಿಟ್ಟು ಬಿಡುವ ಒಂದು ಔತಣಕೂಟವಾಗಿದೆ. ನಿಜವಾಗಿಯೂ ನೀನು ಮಾಡಿರುವಂತಹ ಸ್ವಾದಿಷ್ಟವಾದ ಆಹಾರಗಳನ್ನು ತಿನ್ನಬೇಕಾದವರು ಆ ಬಡವರು. ಶ್ರೀಮಂತರು ನಿನ್ನೆಯೂ ತಿಂದಿದ್ದಾರೆ, ನಾಳೆಯೂ ತಿಂತಾರೆ, ಇವತ್ತು ತಿಂತಾ ಇದ್ದಾರೆ. ನೀನೇನು ಮಾಡಿಕೊಟ್ಟರು ಕೂಡ ಅವರಿಗೆ ದೊಡ್ಡ ವಿಷಯವಲ್ಲ. ಆದರೆ ಬಡವರು ಆ ರೀತಿ ಅಲ್ಲ. ಅವರು ಕಷ್ಟಪಟ್ಟು ದುಡಿದುಕೊಂಡು ಸಂಪಾದಿಸಿ ಏನೋ ಸ್ವಲ್ಪ ತಿನ್ನುವವರು, ಗಂಜೋ ಅಥವಾ ಏನಾದರೂ ಅವರಿಗೆ ಸಾಧ್ಯವಿರುವ ಏನಾದರೂ ಅಲ್ಪ ಸ್ವಲ್ಪ ತಿಂದುಕೊಂಡು ಬದುಕುವವರು. ಅಂತಹ ಬಡವರಿಗೆ ನಿನ್ನ ಸ್ವಾದಿಷ್ಟವಾದ ಭಕ್ಷ್ಯ ಭೋಜ್ಯಗಳನ್ನು ಕೊಟ್ಟಾಗ ಅವರಿಗೆ ತುಂಬ ಖುಷಿ. ನಿನ್ನ ಮನೆಯಲ್ಲಿರುವ ಮದುವೆ ಅವರು ಯಾವತ್ತೂ ಕೂಡ ಮರೆಯೋಲ್ಲ. ಅವರು ಹೇಳ್ತಾರೆ, ಆ ಮದುವೆಯಲ್ಲಿರುವ ಔತಣಕೂಟ ಎಷ್ಟೊಂದು ಚೆನ್ನಾಗಿತ್ತು, ಎಷ್ಟೊಂದು ಖುಷಿ ಕೊಟ್ಟಿತ್ತು, ಹೊಟ್ಟೆ ತುಂಬ ತಿಂದು ಬಿಟ್ಟೆ. ಎಷ್ಟೊಂದು ಬಗೆ ಬಗೆಯ ಔತಣಗಳು ನಾನು ಅವರ ಮದುವೆಯಲ್ಲಾಗಿದೆ ತಿಂದದ್ದು, ಅದಕ್ಕಿಂತ ಮುಂಚೆ ನಾನು ತಿಂದಿಲ್ಲ ಎಂದು ಬಡವರು ಅವತ್ತು ಸಂತೋಷ ಪಡ್ತಾರೆ. ಅದಕ್ಕೆ ನೀನು ಬಡವರನ್ನು ಕೊಟ್ಟರೆ ಆ ಮನೆಯ ಕುಟುಂಬ ಮಕ್ಕಳು ಅವರೆಲ್ಲ ಸಂತೋಷ ಪಡ್ತಾರೆ. ಹೊರತು ನೀನು ನಿನ್ನ ಈ ಪ್ರತಿಷ್ಠೆಯ ಪ್ರದರ್ಶನಕ್ಕೆ ಬೇಕಾಗಿ ನಿನ್ನ ಅಹಂಕಾರದಿಂದಾಗಿ ಕೇವಲ ಶ್ರೀಮಂತರಿಗೆ ಮಾತ್ರ ಕರೆಗೊಟ್ಟು ಬಡವರನ್ನು ಕಡೆಗಣಿಸಿದರೆ ಅದಕ್ಕಿಂತ ಕೆಟ್ಟ ಮದುವೆ ಬೇರೊಂದಿಲ್ಲ ಎಂದಾಗಿದೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡ್ತಾ ಇರೋದು. 1400 ವರ್ಷಗಳ ಹಿಂದೆ ಎಷ್ಟೊಂದು ಸ್ಪಷ್ಟವಾಗಿ ಆಗಿದೆ ಈ ವಿಷಯ ಮುಹಮ್ಮದ್ ಪೈಗಂಬರ್ ಅವರು ಹೇಳುತ್ತಿರುವುದು ನೀವು ನೋಡಿ.